ಮಾರ್ಕೆಟ್ ಅಲ್ಲಿ ಎಷ್ಟೋ ಮೆಸೇಜಿಂಗ್ ಆಪ್ ಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಆದ್ರೆ ವಾಟ್ಸ್ಆಪ್ ಮಾತ್ರ ಯಾವಾಗ್ಲೂ ಟಾಪ್ ಅಲ್ಲಿ ಇರುತ್ತೆ. ಅದು ಓನ್ಲಿ ವಾಟ್ಸ್ಆಪ್ ಗೆ ಮಾತ್ರ ಹೆಂಗ್ ಸಾಧ್ಯ? ವಾಟ್ಸ್ಆಪ್ ಇಲ್ದೆ ನಿಮ್ ಜೀವನನ ಒಂದ್ಸಲ ಊಹಿಸ್ಕೊಂಡ್ ನೋಡಿ. ಎಂತವರಾದ್ರೂ ಈಸಿಯಾಗಿ ಯೂಸ್ ಮಾಡಬಹುದಾದ ಆಪ್ ವಾಟ್ಸ್ಆಪ್ ಅಂಡ್ ಇಟ್ಸ್ ಫ್ರೀ. ಸಬ್ಸ್ಕ್ರಿಪ್ಷನ್ ಫೀಸ್ ಇಲ್ಲ, ₹1 ಕೂಡ ಪೇ ಮಾಡ್ಬೇಕಾಗಿಲ್ಲ, ಆಡ್ಸ್ ಕೂಡ ರನ್ ಮಾಡಲ್ಲ. ಹಾಗಾದ್ರೆ ಇದೇನು ಇಲ್ದೆ ವಾಟ್ಸ್ಆಪ್ ಗೆ ದುಡ್ಡು ಎಲ್ಲಿಂದ ಬರ್ತಿದೆ? 2014ರಲ್ಲಿ ಮಾರ್ಕ್ ಜುಕರ್ಬರ್ಗ್ ಅವರು ವಾಟ್ಸ್ಆಪ್ ನ $19 ಬಿಲಿಯನ್ ಕೊಟ್ಟು ಕೊಂಡ್ಕೋತಾರೆ. ಆದ್ರೆ ಲಾಭಾನೇ ಬರ್ದಿರುವಂತ ಈ ಆಪ್ ನ ಮಾರ್ಕ್ ಅಂಕಲ್ ಅಷ್ಟೊಂದು ದುಡ್ಡು ಕೊಟ್ಟು ಯಾಕೆ ಕೊಂಡ್ಕೊಂತಾರೆ? ಖಂಡಿತ ಮಾರ್ಕ್ ಜುಕರ್ಬರ್ಗ್ ಅವರು ದಡ್ಡ ಅಂತೂ ಆಗಿರಕ್ಕೆ ಚಾನ್ಸೇ ಇಲ್ಲ. ಇದ್ರ ಹಿಂದೆ ಏನೋ ಒಂದ್ ಸೀಕ್ರೆಟ್ ಇದ್ದೇ ಇರುತ್ತೆ. ನಾವು ಡೈರೆಕ್ಟ್ ಆಗಿ ದುಡ್ಡು ಕೊಡದೇ ಇದ್ರು ನಮ್ಮಿಂದ ಅವರು ದುಡ್ಡು ಸಂಪಾದನೆ ಮಾಡ್ಬೋದಲ್ವಾ? ಹಾಗಾದ್ರೆ ಈ ವಾಟ್ಸ್ಆಪ್ ಹಿಂದಿನ ಸೀಕ್ರೆಟ್ ಏನು? ಈ ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಇದೆ. ತುಂಬಾ ತಿಂಗಳಿಂದ ನಮ್ಮ ಚಾನಲ್ ಅಲ್ಲಿ ಯಾವುದೇ ವಿಡಿಯೋ ಮಾಡದೇ ಇರೋದ್ರಿಂದ ಚಾನಲ್ ಫ್ರೀಸ್ ಆಗ್ಬಿಟ್ಟಿದೆ. ಅಂದ್ರೆ ನಾನು ವಿಡಿಯೋ ಬಿಟ್ಟಾಗ ಎಲ್ಲರಿಗೂ ಮುಂಚೆ ತರ ನೋಟಿಫಿಕೇಶನ್ ಹೋಗ್ತಿಲ್ಲ, ರೀಚ್ ಕೂಡ ಕಮ್ಮಿ ಆಗ್ತಿದೆ. ಅದರಿಂದ ದಯವಿಟ್ಟು ವಿಡಿಯೋ ನೋಡೋ ಪ್ರತಿಯೊಬ್ಬರು ಏನಾದ್ರೂ ಒಂದು ಕಾಮೆಂಟ್ ಹಾಕಿ. ನೀವು ಜಾಸ್ತಿ ಕಾಮೆಂಟ್ ಮಾಡಿದಷ್ಟು ನಮ್ಮ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ, ಮತ್ತೆ ನಮ್ಮ ಚಾನಲ್ ನ ರೀಬಿಲ್ಡ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ವಿಷಯಕ್ಕೆ ಬರೋದಾದ್ರೆ, ವಾಟ್ಸ್ಆಪ್ ಫೌಂಡರ್ ಬ್ರಿಯಾನ್ ಅವರು 2007ರಲ್ಲಿ ಯಾಹೂ ಕಂಪನಿಲಿ ಜಾಬ್ಗೆ ರಿಸೈನ್ ಮಾಡಿ ಫೇಸ್ಬುಕ್ ಅಲ್ಲಿ ಜಾಬ್ ಅಪ್ಲೈ ಮಾಡ್ತಾರೆ. ಆದ್ರೆ ಫೇಸ್ಬುಕ್ ಅವರು ಜಾಬ್ ಕೊಡದೆ ಬ್ರಿಯಾನ್ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಈ ಟೈಮಲ್ಲೇ ನಾನೇನಾದ್ರೂ ಮಾಡ್ಲೇಬೇಕು ಅಂತ ತನ್ನ ಫ್ರೆಂಡ್ ಜಾನ್ ಕೋಮ್ ಅವ್ರ ಜೊತೆ ಸೇರ್ಕೊಂಡು ಒಂದು ಆಪ್ ನ ತಯಾರಿಸ್ತಾರೆ. ಅದೇ ವಾಟ್ಸ್ಆಪ್. ನಿಮಗೆ ನೆನಪಿರ್ಬೋದು, 2009-10 ಟೈಮಲ್ಲಿ ನಾವೆಲ್ಲ ನಾರ್ಮಲ್ ಮೆಸೇಜ್ ಕಳಿಸ್ಬೇಕು ಅಂದ್ರೂ ಅದಕ್ಕೆ ದುಡ್ಡು ಕಟ್ಟಾಗ್ತಿತ್ತು. ಆದ್ರೆ ಅವಾಗ್ಲೇ ವಾಟ್ಸ್ಆಪ್ ಪ್ರಪಂಚದ ಯಾವುದೇ ಮೂಲೆಗೆ ಬೇಕಾದ್ರೂ ಫ್ರೀ ಆಗಿ ಅನ್ಲಿಮಿಟೆಡ್ ಮೆಸೇಜ್ ಕಳಿಸೋ ಅವಕಾಶನ ಸೃಷ್ಟಿ ಮಾಡ್ತು. ಇದರಿಂದಾನೇ ವಾಟ್ಸ್ಆಪ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗೋಯ್ತು. ನೀವು ಅಬ್ಸರ್ವ್ ಮಾಡಿದ್ರೆ ಯಾವುದೇ ಆಪ್ ಆದ್ರೂ ಸರಿ, ಎಕ್ಸಾಂಪಲ್ ಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಥವಾ ಯಾವುದೇ ಸಣ್ಣ ವೆಬ್ಸೈಟ್ ರನ್ ಆಗ್ಬೇಕು ಅಂದ್ರೂ ಇನ್ಕಮ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೇನೆ ಆಡ್ ಹಾಕ್ತಿರ್ತಾರೆ, ಸಬ್ಸ್ಕ್ರಿಪ್ಷನ್ ಫೀಸ್ ಹಾಕ್ತಿರ್ತಾರೆ, ಅಥವಾ ನಮ್ಮ ಡಾಟಾನ ಬೇರೆಯವ್ರಿಗೆ ಸೆಲ್ ಮಾಡ್ಕೋತಾರೆ. ಆದ್ರೆ ಇದೆಲ್ಲ ವಾಟ್ಸ್ಆಪ್ ಫೌಂಡರ್ಸ್ ಗೆ ಇಷ್ಟ ಆಗಿಲ್ಲ. ಅವರ ಮೈನ್ ಗೋಲ್ ವಾಟ್ಸ್ಆಪ್ ನ ಯೂಸ್ ಮಾಡೋ ಪ್ರತಿಯೊಬ್ಬರಿಗೂ ಉಚಿತವಾಗಿ ಸರ್ವಿಸ್ ಕೊಡಬೇಕು, ಮತ್ತೆ ನಾವೆಲ್ಲ ಅವ್ರಿಗೆ ಕೊಡೋ ಡೇಟಾನ ಸೆಕ್ಯೂರ್ ಆಗಿಡ್ಬೇಕು ಅನ್ಕೋತಾರೆ. ಯಾಕಂದ್ರೆ ನಮ್ಮೆಲ್ಲರ ಪ್ರೈವೇಸಿಗೆ ಆ ಫೌಂಡರ್ಸ್ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಆದ್ರೆ ಇದರಿಂದ ಯಾವುದೇ ರೀತಿ ಲಾಭ ಬರ್ದೇ ಇದ್ದಿದ್ರಿಂದ ಮುಂದೆ ಫೌಂಡರ್ಸ್ ಗೆ ಇದನ್ನ ನಡ್ಸ್ಕೊಂಡು ಹೋಗೋದೇ ಕಷ್ಟ ಆಗ್ತಾ ಬಂತು. ಕೊನೆಗೆ ಇವರು ಬೇರೆ ದಾರಿ ಇಲ್ಲದೆ ವರ್ಷಕ್ಕೆ $1 ಫೀಸ್ ಅಂತ ಇಡ್ತಾರೆ. ಆದ್ರೆ ಅದು ಕೂಡ ಕಡ್ಡಾಯ ಅಲ್ಲ. ನಿಮಗೆ ಇಷ್ಟ ಇದ್ರೇನೆ ಪೇ ಮಾಡಬಹುದು, ಇಲ್ಲ ಅಂದ್ರೆ ಫ್ರೀ ಆಗಿ ಯೂಸ್ ಮಾಡಬಹುದು ಅನ್ನೋ ತರ ಮಾಡ್ತಾರೆ. ಆದ್ರೆ ಇದರಿಂದ ಅವ್ರಿಗೆ ಅನ್ಕೊಂಡಷ್ಟು ಅಮೌಂಟ್ ಸಿಗಲ್ಲ. ಯಾರೋ ಕೆಲವರು ಮಾತ್ರನೇ $1 ಕೊಟ್ಟು ಯೂಸ್ ಮಾಡ್ತಾರೆ, ಮಿಕ್ದವರೆಲ್ಲ ಫ್ರೀ ಆಗಿ ಯೂಸ್ ಮಾಡ್ತಾರೆ. ಇದರಿಂದ ಮುಂದೆ ವಾಟ್ಸ್ಆಪ್ಗೆ ತನ್ನ ಆಪರೇಷನಲ್ ಚಾರ್ಜಸ್ ಬರ್ಸೋದಕ್ಕೂ ಕಷ್ಟ ಆಗಕ್ಕೆ ಶುರುವಾಯ್ತು. ಹಿಂಗಿರ್ಬೇಕಾದ್ರೆ ತುಂಬಾ ದೊಡ್ಡ ಕಂಪನಿಗಳೆಲ್ಲ ವಾಟ್ಸ್ಆಪ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಆದ್ರೆ ಈ ಇನ್ವೆಸ್ಟ್ಮೆಂಟ್ ಹಿಂದೆ ಒಂದು ದೊಡ್ಡ ಸಂಚಿತ್ತು, ಅದೇ ವಾಟ್ಸ್ಆಪ್ ಡೇಟಾ. ಎಸ್, ವಾಟ್ಸ್ಆಪ್ ಡೇಟಾಗೋಸ್ಕರನೇ ದೊಡ್ಡ ಕಂಪನಿಗಳೆಲ್ಲ ಇವ್ರ ಹಿಂದೆ ಬಿದ್ದಿದ್ವು. ಆದ್ರೆ ವಾಟ್ಸ್ಆಪ್ ಫೌಂಡರ್ಸ್ ಹೊರಗಡೆಯಿಂದ ದೊಡ್ಡ ಇನ್ವೆಸ್ಟ್ಮೆಂಟ್ ಬಂದ್ರೆ ಆಪ್ ನ ಸ್ಮೂತ್ ಆಗಿ ರನ್ ಮಾಡಬಹುದು, ಮತ್ತೆ ಇನ್ನೂ ಬೆಟರ್ ಸರ್ವಿಸ್ ಕೊಡಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಇನ್ವೆಸ್ಟ್ಮೆಂಟ್ ಗಳನ್ನ ಅಕ್ಸೆಪ್ಟ್ ಮಾಡ್ತಾರೆ. ಇದರಿಂದ ಅನ್ಕೊಂಡಂಗೆ ವಾಟ್ಸ್ಆಪ್ ತುಂಬಾ ವೇಗವಾಗಿ ಬೆಳೀತು. ಆದ್ರೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದವ್ರ ಕಣ್ಣೆಲ್ಲ ಇದರ ಡೇಟಾ ಮೇಲೆ ಇತ್ತು. ಯಾವತ್ತಾದ್ರೂ ಒಂದಿನ ಇದನ್ನ ಮಾರಲೇಬೇಕಾಗಿತ್ತು. ಇದೇ ಎಕ್ಸಾಕ್ಟ್ ಆಗಿ ನಡೆದೋಯ್ತು. 2014ರಲ್ಲಿ ವಾಟ್ಸ್ಆಪ್ ಫೌಂಡರ್ಸ್ ಒಂದು ಅಗ್ರಿಮೆಂಟ್ ಮೇಲೆ ಸೈನ್ ಹಾಕ್ತಾರೆ. ಆ ಅಗ್ರಿಮೆಂಟ್ ನೋಡಿ ಅವತ್ತು ಪ್ರಪಂಚನೇ ಶಾಕ್ ಆಗಿತ್ತು. ಯಾಕಂದ್ರೆ $19 ಬಿಲಿಯನ್ ಕೊಟ್ಟು ಅವತ್ತು ಮಾರ್ಕ್ ಅಂಕಲ್ ವಾಟ್ಸ್ಆಪ್ ನ ಪರ್ಚೇಸ್ ಮಾಡ್ಬಿಟ್ಟಿದ್ರು. ಆಡ್ಸ್ ರನ್ ಆಗಿ ರೆವೆನ್ಯೂ ಬರೋ ಇನ್ಸ್ಟಾಗ್ರಾಮ್ ಮೇಲೆ $1 ಬಿಲಿಯನ್ ಕೊಟ್ಟಿರೋ ಮಾರ್ಕ್ ಜುಕರ್ಬರ್ಗ್ ಅವರು ಆಡ್ಸ್ ಬರ್ದಿರೋ ವಾಟ್ಸ್ಆಪ್ ಮೇಲೆ $19 ಬಿಲಿಯನ್ ಹಾಕಿದ್ದಾರೆ. ಅಂದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಸಂಚು ಖಂಡಿತ ಇತ್ತು. ಈ ಹಿಂದೆ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಜನರ ಪರ್ಸನಲ್ ಡಾಟಾನ ಬಳಸಿಕೊಂಡು ಕೋಟ್ಯಾಂತರ ರೂಪಾಯಿ ಗಳಿಸಿರುವಂತ ಈ ಮಾರ್ಕ್ ಜುಕರ್ಬರ್ಗ್ ವಾಟ್ಸ್ಆಪ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಮಾತ್ರ ಫೌಂಡರ್ಸ್ ಗೆ ಈ ಸಲ ನಾನು ವಾಟ್ಸ್ಆಪ್ ಫಂಕ್ಷನಿಂಗ್ ಅಲ್ಲಿ ಇಂಟರ್ಫಿಯರ್ ಆಗಲ್ಲ, ನಿಮಗೆ ಹೆಂಗ್ ಇಷ್ಟನೋ ಹಂಗೆ ವಾಟ್ಸ್ಆಪ್ ನ ರನ್ ಮಾಡಿ, ಓನರ್ಶಿಪ್ ಮಾತ್ರ ನನ್ನ ಹತ್ರ ಇರುತ್ತೆ ಅಂತ ಪ್ರಾಮಿಸ್ ಮಾಡಿ ವಾಟ್ಸ್ಆಪ್ ನ ಪರ್ಚೇಸ್ ಮಾಡ್ತಾರೆ. ಇಲ್ಲಾಂದ್ರೆ ವಾಟ್ಸ್ಆಪ್ ಫೌಂಡರ್ಸ್ ಅದನ್ನ ಸೆಲ್ ಮಾಡ್ತಿರ್ಲಿಲ್ಲ. ಆದ್ರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಮಾರ್ಕ್ ಜುಕರ್ಬರ್ಗ್ ಏನಾದ್ರು ಸತ್ಯ ಹರಿಶ್ಚಂದ್ರನ. ಫೇಸ್ಬುಕ್ ಶುರುವಾದ ಆರಂಭದಲ್ಲಿ ಮಾರ್ಕ್ ಅಂಕಲ್ ತನ್ನ ಫ್ರೆಂಡ್ ಜೊತೆ ಮಾಡಿರೋ ಚಾಟ್ ಒಂದು ಲೀಕ್ ಆಗಿದೆ. ನೀವು ಇದನ್ನ ಸ್ಕ್ರೀನ್ ಮೇಲೆ ನೋಡಬಹುದು. ಸೊ ಇಫ್ ಯು ಎವರ್ ನೀಡ್ ಇನ್ಫೋ ಅಬೌಟ್ ಎನಿವನ್ ಅಟ್ ಹಾರ್ವರ್ಡ್, ಜಸ್ಟ್ ಆಸ್ಕ್. ಐ ಹ್ಯಾವ್ ಓವರ್ 4000 emails, pictures, addresses. What? How do you manage that one? People just submitted it. I don't know why. They trust me, dumb fucks. ಈ ಚಾಟ್ ನೋಡಿದ್ರೇನೆ ಗೊತ್ತಾಗುತ್ತೆ ಮಾರ್ಕ್ ಅಂಕಲ್ ಫೇಸ್ಬುಕ್ ಯೂಸರ್ಸ್ ಪರ್ಸನಲ್ ಡೇಟಾನ ಹೆಂಗ್ ಮಾರ್ಕೊಳ್ಳಕ್ಕೆ ರೆಡಿ ಇದ್ರು ಅಂತ. ಇದರಲ್ಲಿ ಮಾರ್ಕ್ ಅಂಕಲ್ ತನ್ನ ಫ್ರೆಂಡ್ ಹತ್ರ ಹಾರ್ವರ್ಡ್ ಅಲ್ಲಿ ಯಾರ್ದಾದ್ರೂ ಇನ್ಫಾರ್ಮೇಶನ್ ಬೇಕಂದ್ರೆ ನನ್ನ ಕೇಳು, ನಾನ್ ಕೊಡ್ತೀನಿ. ನನ್ನ ಹತ್ರ 4000ಕ್ಕೂ ಹೆಚ್ಚು ಜನರ ಇಮೇಲ್ಸ್, ಫೋಟೋಸ್ ಎಲ್ಲ ಇದೆ ಅಂತ ಹೇಳ್ತಾರೆ. ಈ ಮಾರ್ಕ್ ಅಂಕಲ್ ಹತ್ರ ನಂದು, ನಿಮ್ದು, ನಮ್ಮ ಎಲ್ಲರ ಡೇಟಾನು ಇದೆ. ಹಿಂಗೆ ಸೆಕ್ಯೂರಿಟಿ ಅಂಡ್ ಪ್ರೈವಸಿ ಇನ್ಫಾರ್ಮೇಶನ್ ಹೊರಗಡೆ ಹೋಗೋದ್ರಿಂದ ಫೇಸ್ಬುಕ್ ಮೇಲೆ ಯೂಸರ್ಸ್ ಗೆ ಒಂದ್ ರೇಂಜ್ ಗೆ ನಂಬಿಕೆ ಕಮ್ಮಿ ಆಗ್ತಾ ಹೋಯ್ತು. ಸೊ ಜನಾನು ಸ್ವಲ್ಪ ಹುಷಾರಾಗಕ್ ಶುರು ಆಗ್ತಾರೆ. ಫೇಸ್ಬುಕ್ ಅಲ್ಲಿ ಆಡ್ಸ್ ಹಾಕಿ ಹಣ ಸಂಪಾದನೆ ಮಾಡ್ಬೇಕು ಅಂದ್ರೆ ಮಾರ್ಕ್ ಅಂಕಲ್ ಗೆ ಡೇಟಾ ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಆ ಡೇಟಾ ಇವಾಗ ವಾಟ್ಸ್ಆಪ್ ಹತ್ರ ಇದೆ. ಸೊ ಇವಾಗ ನಿಮ್ಗೆ ಅರ್ಥ
ಆಗಿರುತ್ತೆ ಮಾರ್ಕ್ ಜುಕರ್ಬರ್ಗ್ $19 ಬಿಲಿಯನ್ ಕೊಟ್ಟು ವಾಟ್ಸ್ಆಪ್ ನ ಯಾಕೆ ತಗೊಂಡ್ರು ಅಂತ. ಇದರಿಂದ ಕೋಟ್ಯಾಂತರ ಜನರ ಪರ್ಸನಲ್ ಡೇಟಾ ಇವಾಗ ಮಾರ್ಕ್ ಅಂಕಲ್ ಕೈಗೆ ಹೋಯ್ತು, ಅದು ಕೂಡ ವಿತ್ ಕಾಂಟ್ಯಾಕ್ಟ್ ನಂಬರ್ಸ್. ಫೇಸ್ಬುಕ್ ಅಲ್ಲಿ ನಾವು ಫೋನ್ ನಂಬರ್ಸ್ ನ ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಅಂಡ್ ಫೇಸ್ಬುಕ್ ಹತ್ರ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಇರಲ್ಲ, ಆದ್ರೆ ವಾಟ್ಸ್ಆಪ್ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಪೂರ್ತಿ ಇರುತ್ತೆ. ಇವಾಗ ಅದು ಫೇಸ್ಬುಕ್ ದೇ ಆಗಿರೋದ್ರಿಂದ ವಾಟ್ಸ್ಆಪ್ ಡೇಟಾ ಪೂರ್ತಿ ಫೇಸ್ಬುಕ್ ಹತ್ರ ಇದ್ದಂಗೆ 2025 ಹೊತ್ತಿಗೆ ಈ ಭೂಮಿ ಮೇಲಿರೋ 50% ಜನ ವಾಟ್ಸ್ಆಪ್ ಯೂಸ್ ಮಾಡ್ತಾರಂತೆ. ಇದರಿಂದ ಅರ್ಧ ಜಗತ್ತಿನ ಡೇಟಾ ಪೂರ್ತಿ ಮಾರ್ಕ್ ಅಂಕಲ್ ಕೈಗೆ ಸಿಗುತ್ತೆ. ವಾಟ್ಸ್ಆಪ್ ನ ತಗೋಬೇಕಾದ್ರೆ ಇದರಲ್ಲಿ ಏನೂ ಚೇಂಜಸ್ ಮಾಡಲ್ಲ ಅಂತ ಫೌಂಡರ್ಸ್ ಗೆ ಮಾತು ಕೊಟ್ಟಿದ್ದಂತ ಜುಕರ್ಬರ್ಗ್ ಹೇಳ್ದಂಗೆ ಏನೂ ಚೇಂಜಸ್ ಮಾಡಲ್ಲ. ಆದ್ರೆ ವಾಟ್ಸ್ಆಪ್ ನ ಸೆಕ್ಯೂರಿಟಿ ಅಂಡ್ ಪ್ರೈವೇಸಿನ ಬ್ಯಾನ್ ಮಾಡ್ಬಿಡ್ತಾರೆ. ಆದ್ರೆ ಇದು ವಾಟ್ಸ್ಆಪ್ ಫೌಂಡರ್ ಬ್ರಿಯಾನ್ ಅವ್ರಿಗೆ ಇಷ್ಟ ಆಗಲ್ಲ. ಇದರಿಂದ ಬ್ರಿಯಾನ್ ಮತ್ತೆ ಜುಕರ್ಬರ್ಗ್ ಮಧ್ಯೆ ದೊಡ್ಡ ಗಲಾಟೆ ನಡೆಯುತ್ತೆ. ಕೊನೆಗೆ ವಾಟ್ಸ್ಆಪ್ ಸೆಲ್ ಮಾಡಿದ್ರು ಅಲ್ಲೇ ಕೆಲಸ ಮಾಡ್ತಿದ್ದಂತಹ ಬ್ರಿಯಾನ್ ಅವರು ಕೆಲಸ ಬಿಟ್ಬಿಡ್ತಾರೆ. ಆಪಲ್ ಡಿಸ್ಕ್ಲೋಜರ್ ರಿಪೋರ್ಟ್ ಪ್ರಕಾರ ವಾಟ್ಸ್ಆಪ್ ಯೂಸರ್ ಹೆಸರು, ಫೋನ್ ನಂಬರ್, ಕಾಂಟ್ಯಾಕ್ಟ್ ಲಿಸ್ಟ್, ಲೊಕೇಶನ್, ಫಿನಾನ್ಷಿಯಲ್ ಇನ್ಫಾರ್ಮೇಶನ್, ಗ್ಯಾಲರಿ ಎಲ್ಲದನ್ನು ಆಕ್ಸೆಸ್ ಮಾಡುತ್ತಂತೆ. ಒಂದು ಒಳ್ಳೆ ಉದ್ದೇಶಕ್ಕೆ ವಾಟ್ಸ್ಆಪ್ ಸ್ಟಾರ್ಟ್ ಮಾಡಿದ್ದ ಬ್ರಿಯಾನ್ ಅವರು ಇದೆಲ್ಲದ್ರಿಂದ ಬೇಸರಗೊಂಡು ಬೇರೆ ದಾರಿ ಇಲ್ಲದೆ ಹೊರಗಡೆ ಬಂದು $50 ಮಿಲಿಯನ್ ಖರ್ಚು ಮಾಡಿ ವಾಟ್ಸ್ಆಪ್ ಗೆ ಕಾಂಪಿಟೇಷನ್ ಕೊಡೋ ತರ ತುಂಬಾ ಸೆಕ್ಯೂರ್ ಅಂಡ್ ಪ್ರೈವಸಿ ಇರೋ ತರ ಒಂದು ಆಪ್ ನ ಡೆವಲಪ್ ಮಾಡ್ತಾರೆ. ಅದರ ಹೆಸರೇ ಸಿಗ್ನಲ್ ಆಪ್. ಆದ್ರೆ ದುರಾದೃಷ್ಟವಶಾತ್ ವಾಟ್ಸ್ಆಪ್ ಗೆ ಆಲ್ರೆಡಿ ಅಡಿಕ್ಟ್ ಆಗಿದ್ದ ಜನರು ಇದ್ರ ಬಗ್ಗೆ ಯಾಕೋ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿಲ್ಲ. ನಮ್ಮೆಲ್ಲರ ಡೇಟಾನ ಇವರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಫೋರ್ಬ್ಸ್ ಕೊಟ್ಟಿರೋ ಒಂದು ಇನ್ಫಾರ್ಮೇಶನ್ ಪ್ರಕಾರ 2022 ಫಸ್ಟ್ ಕ್ವಾರ್ಟರ್ ನಲ್ಲೇ ವಾಟ್ಸ್ಆಪ್ $27 ಬಿಲಿಯನ್ ನ ಅರ್ನ್ ಮಾಡಿತ್ತಂತೆ. ಆದ್ರೆ ಇವರು ವಾಟ್ಸ್ಆಪ್ ನ ಪರ್ಚೇಸ್ ಮಾಡಿರೋದೇ $19 ಬಿಲಿಯನ್ ಗೆ. ಅಂದ್ರೆ 2022 ಫಸ್ಟ್ ಕ್ವಾರ್ಟರ್ ನಲ್ಲಿ ಇವರಿಗೆ ತುಂಬಾ ದೊಡ್ಡ ಲಾಭನೇ ಸಿಕ್ಕಿದೆ. ಕೆಲವು ರಿಪೋರ್ಟ್ಸ್ ಪ್ರಕಾರ ವಾಟ್ಸ್ಆಪ್ ಸದ್ಯದಲ್ಲೇ ನಿಮ್ಮ ಸ್ಟೇಟಸ್ ನಲ್ಲಿ ಆಡ್ಸ್ ನ ಡಿಸ್ಪ್ಲೇ ಮಾಡತ್ತಂತೆ. ಇದು ಎಷ್ಟು ಸತ್ಯನೋ ಗೊತ್ತಿಲ್ಲ. ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನ ವಾಟ್ಸ್ಆಪ್ ನ ಯೂಸ್ ಮಾಡ್ತಿದ್ದಾರೆ. ಅದರಲ್ಲಿ ತುಂಬಾ ಜನಕ್ಕೆ ಡಾಟಾ ಪ್ರೈವೇಸಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಮತ್ತೆ ಡಾಟಾಗಿರೋ ಇಂಪಾರ್ಟೆನ್ಸ್ ಬಗ್ಗೆನೂ ಗೊತ್ತಿಲ್ಲ. ಅಷ್ಟಕ್ಕೂ ಈ ವಾಟ್ಸ್ಆಪ್ ಅಲ್ಲಿರೋ ಪ್ರೈವೇಸಿ ಪ್ರಾಬ್ಲಮ್ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಂತಿಲ್ಲ. ಅವ್ರು ತಗೋತಿರೋದು ಡೇಟಾ ಅಲ್ವಾ ಬ್ರೋ, ಗೋಲ್ಡ್ ಚೈನ್ ಅಲ್ವಲ್ಲ ಅಂತ ಸುಮ್ನಾಗ್ತಾರೆ. ಅದಕ್ಕೆ ಮೆಜಾರಿಟಿ ಪೀಪಲ್ಗೆ ಇದು ಅರ್ಥನೇ ಆಗಲ್ಲ. ಬರೀ ವಾಟ್ಸ್ಆಪ್ ಮಾತ್ರ ಅಲ್ಲ, ಈ ತರ ತುಂಬಾ ಕಂಪನಿಗಳು ನಿಮ್ ಡೇಟಾನ ಕಲೆಕ್ಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಮಾರ್ಕೋತಾರೆ ಕೂಡ. ಇದರಿಂದಾನೇ ನಿಮ್ಗೆಲ್ಲ ಅವಾಗವಾಗ ಯಾವ್ಯಾವ್ದೋ ನಂಬರ್ ಗಳಿಂದ ಮೆಸೇಜಸ್ ಗಳು, ಸ್ಪ್ಯಾಮ್ ಕಾಲ್ ಗಳೆಲ್ಲ ಬರೋದು. ನಿಮ್ ನಂಬರ್ ಗಳೆಲ್ಲ ಅವ್ರಿಗೆ ಎಲ್ಲಿಂದ ಸಿಗ್ತಿದೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದಕ್ಕೆ ಇವಾಗ ಉತ್ತರ ಸಿಕ್ತು ಅನ್ಕೋತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.